ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೆಪಿಎಸ್ ಹೊಳವನಹಳ್ಳಿ ಶಾಲಾ ಪ್ರಾರಂಭೋತ್ಸವ ಇಂದು ಬಹಳ ಸಂಭ್ರಮ ಸಡಗರದಿಂದ ಆರಂಭವಾಯಿತು. ಎಲ್ಲಾ ಮಕ್ಕಳಿಂದ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಘೋಷಣೆ ಕೂಗುತ್ತಾ ಪ್ರಾರಂಭಿಸಿದರು. ವಿದ್ಯಾರ್ಥಿನಿ ನಿಖಿತಾ ಮಾತನಾಡಿ, ನಿಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸುವುದಕ್ಕಿಂತ ನಮ್ಮ ಶಾಲೆಯಲ್ಲಿ ಅನುಭವ ಶಿಕ್ಷಕರು ಇದ್ದರೆ ಉತ್ತಮವಾದ ಬೋಧನೆ, ಉತ್ತಮವಾದ ಶಾಲಾ ಕೊಠಡಿ ಹಾಗೂ ಕಂಪ್ಯೂಟರ್ ಕೊಠಡಿ, ರೋಬೋಟ್ನಿಂದ ಪಠ್ಯ ಪ್ರವಚನ, ತಂತ್ರಜ್ಞಾನ ಆಧಾರಿತ ಬೋಧನೆ, ಮಧ್ಯಾಹ್ನದ ಬಿಸಿ ಊಟ ಜೊತೆಗೆ ಮೊಟ್ಟೆ, ಬಾಳೆಹಣ್ಣು ಮತ್ತು ಸ್ವಚ್ಛ ಹಾಗೂ ವಿಶಾಲವಾದ ಆಟದ ಮೈದಾನ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತದೆ ಎಂದು ತಿಳಿಸಿದ ವಿದ್ಯಾರ್ಥಿ. ನನ್ನ ಹೆಸರು ನಿಖಿತಾ ಅಂತ. ನಾನು ಈ ಶಾಲೆಯಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡ್ತಿದ್ದೇನೆ. ಇಲ್ಲಿ ನಮ್ಮ ಸ್ಕೂಲಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಹೇಳ್ಬೋದು ಅಂದರೆ ಸ್ಪೋರ್ಟ್ಸ್ ರೂಮು, ಹೊಸ ಬಿಲ್ಡಿಂಗ್ಸು, ಕಂಪ್ಯೂಟರ್ ಲ್ಯಾಬು, ಸ್ಮಾರ್ಟ್ ಕ್ಲಾಸು, ಎಲ್ಲ ಕಂಪ್ಯೂಟರ್ ಟೀಚರ್ಸು, ಎಲ್ಲ ಫೆಸಿಲಿಟೀಸು ಇದೆ. ಒಳ್ಳೆ ಟೀಚರ್ಸು ಇದೆ, ಎಲ್ಲ ಟೀಚರ್ಸು ಇದ್ದಾರೆ. ಇಂಗ್ಲೀಷ್ ಮೀಡಿಯಮು ಇದೆ. ಇಂಗ್ಲೀಷ್ ಮೀಡಿಯಮ್ ನಮ್ಮ ಸ್ಕೂಲಲ್ಲಿ ಇದೆ. ಹಾಗೆ ರೋಬೋಟು ಬರುತ್ತೆ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಫೆಸಿಲಿಟೀಸ್ ಇದೆ. ಮತ್ತು ನಮ್ಮ ಸ್ಕೂಲಲ್ಲಿ ಪ್ಲೇ ಗ್ರೌಂಡ್ ಇದೆ, ಮತ್ತು ಸ್ವಿಮ್ ಗಾರ್ಡನ್ ಇದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ನಮ್ಮ ಸ್ಕೂಲಿಗೆ ಸೇರಿಸಿ, ಸರ್ಕಾರಿ ಶಾಲೆಗೆ ಸೇರಿಸಿ. ಇನ್ನು ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷ ಜಯರಾಮ್, ಸಿಆರ್ಪಿ ಹನುಮಂತರಾಯಪ್ಪ, ಎಚ್ವಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಜಣ್ಣ, ಆಶಾರಾಣಿ, ಶಿವಗಂಗಮ್ಮ, ದಾಸಪ್ಪ, ಪ್ರಶಾಂತ್ ಕುಮಾರ್, ಲಕ್ಷ್ಮೀ ನರಸಮ್ಮ, ಶೋಭಾ ಹಾಗೂ ಪೋಷಕರು ಇದ್ದರು. ಇಂಗ್ಲಿಷ್ ಶಾಲೆಗಳು ಪ್ರಾರಂಭ ಆಗಿದೆ. ಎಲ್ಲರೂ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲು ಮಾಡಿ ಒಳ್ಳೆಯ ಬೋಧನಾ ಸಿಬ್ಬಂದಿ ನಮ್ಮ ಶಾಲೆಯಲ್ಲಿ ಹೊಂದಿದ್ದೇವೆ. ಒಳ್ಳೆಯ ಮುಖ್ಯ ಶಿಕ್ಷಕರು ಹಾಗೂ ಉತ್ತಮ STMCಯ ಉಪಾಧ್ಯಕ್ಷರು ಸದಸ್ಯರುಗಳನ್ನ ಹೊಂದಿದ್ದೇವೆ. ನಾವು ಎಲ್ಲ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಕಲಿಕೆ ಮಾಡೋದಕ್ಕೆ ರೆಡಿ ಇದ್ದೇವೆ. ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ನಮ್ಮ ಶಾಲೆಗೆ ಒಳ್ಳೆ ಕೀರ್ತಿಯನ್ನು ತರಲಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ಈ ಒಂದು ದಿನದಲ್ಲಿ ನಮ್ಮ SDMC ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲ ಶಿಕ್ಷಕರ ಸಮ್ಮುಖದಲ್ಲಿ ನಾವು ಇವತ್ತು ಮಕ್ಕಳಿಗೆ ಪುಸ್ತಕಗಳನ್ನು ಹಂಚುವುದ್ರ ಮೂಲಕ ಮತ್ತು ಈ ದಾಖಲಾತಿ ಆಂದೋಲನವನ್ನು ಮಾಡೋದ್ರ ಮೂಲಕ, ಯಾಕೆಂದರೆ ಸಾಕಷ್ಟು ಮಕ್ಕಳಿಗೆ ಗೊತ್ತಿರಲ್ಲ, ಇನ್ನೂ ಸ್ಕೂಲ್ ಪ್ರಾರಂಭ ಆಗಿತ್ತು ಬಿಟ್ಟಿದ್ದು ಗೊತ್ತಿರಲ್ಲ. ಯಾಕೆಂದರೆ ನಾವು ಒಂಚೂರು ಮನೆ ಮನೆಗೆ ಹೋಗಿ ಅಥವಾ ಬೀದಿ ಬೀದಿಗೆ ಹೋಗಿ ಜೈಕಾರಗಳನ್ನು ಹಾಕುತ್ತಾ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತಕ್ಕಂಥ ಆ ಜೈಕಾರದೊಂದಿಗೆ ನಾವು ಮಕ್ಕಳನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ SDMC ಉಪಾಧ್ಯಕ್ಷರಾಗ್ಬೋದು, ಮತ್ತು ಸದಸ್ಯರಾಗ್ಬೋದು, ಮತ್ತು ರಾಜಕೀಯ ಅಧಿಕಾರಿಗಳಾಗ್ಬೋದು, ಯಾರೇ ಆಗಿರಲಿ, ಇಲ್ಲಿ ಆ ವೇದಿಕೆ ಹತ್ರ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಪೋಷಕರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಮಕ್ಕಳಿಗೆ ಒಂದು ಫ್ಲವರ್ಸ್ಗಳನ್ನ, ಹೂಗಳನ್ನ ನೀಡೋದ್ರ ಮೂಲಕ ಮಕ್ಕಳು ಸಂತೋಷವಾಗಿ, ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಶಾಲೆಗೆ ಖುಷಿಯಾಗಿ ಬರಲಿ ಅಂತ ಹೇಳಿ ಮಕ್ಕಳಿಗೆ ಹೂವುಗಳನ್ನ ಕೊಡೋದ್ರ ಮೂಲಕ ಮಕ್ಕಳನ್ನ ಶಾಲೆಗೆ ಸ್ವಾಗತವನ್ನು ಮಾಡ್ಕೋತಾ ಇದ್ದೀವಿ. ಹಾಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ನಾವಿವತ್ತು ದಾಖಲಾತಿ ಆಂದೋಲನವನ್ನು ಕೈಗೊಂಡು ಪ್ರಮುಖ ಘೋಷಣಾ ವಾಕ್ಯಗಳೊಂದಿಗೆ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅನ್ನೋ ಘೋಷಣಾ ವಾಕ್ಯಗಳೊಂದಿಗೆ ಇವತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ದಾಖಲಾತಿ ಆಂದೋಲನವನ್ನು ಕೂಡ ಕೈಗೊಳ್ತಾ ಇದ್ದೀವಿ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ತುಂಬ ಖುಷಿಯಿಂದ ನಮ್ಮ ಶಾಲೆಯಲ್ಲಿ ಆಗ್ತಾಯಿದ್ದು ಎಲ್ಲ ಮಕ್ಕಳು ಖುಷಿಯಿಂದ ಬಂದಿದ್ದಾರೆ. ಅದೇ ರೀತಿ ಇವಾಗ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಬೀದಿಯಲ್ಲಿ ಹೋಗಿ ಮಕ್ಕಳನ್ನು ಶಾಲೆಗೆ ಕರೆತರೋ ಕೆಲಸನ ಮಾಡ್ತಾರೆ. ತುಂಬ ಖುಷಿ ಆಗ್ತಿದೆ, ಎಲ್ಲ ಒಳ್ಳೆಯದಾಗಿದೆ. ಇಂದು ಶಾಲಾ ಪ್ರಾರಂಭೋತ್ಸವದ ದಿನ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಳವನಹಳ್ಳಿಯಲ್ಲಿ ಇಂದು ಪ್ರಾರಂಭವಾಗಲಿದೆ. ಈ ದಿನ ಎಲ್ಲ ಮಕ್ಕಳಿಗೂ ಕೂಡ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಈ ಶಾಲೆಯಲ್ಲಿ ಉತ್ತಮ ಅನುಭವ ಉಳ್ಳ ಶಿಕ್ಷಕರು ಇದ್ದಾರೆ. ಹಾಗೆ ಸುಸಜ್ಜಿತವಾದ ಕಟ್ಟಡಗಳು ಕೂಡ ಇಲ್ಲಿ ಇದ್ದಾವೆ. ಮತ್ತು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಸಾಲಿನಿಂದ ರೋಬೋಟ್ ಸಹಾಯದಿಂದ ಮಕ್ಕಳಿಗೆ ಏನು ಸ್ಪೋಕನ್ ಇಂಗ್ಲೀಷನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು LKGಯಿಂದ 7th ಕೂಡ ನಮ್ಮ ಶಾಲೆಯಲ್ಲಿ ಬೈಲಿಂಗ್ವಲ್ ತರಗತಿಗಳನ್ನು ಪ್ರಾರಂಭ ಆಗ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಪೋಷಕರು ಕೂಡ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಳವನಹಳ್ಳಿ ಶಾಲೆಗೆ ಮಕ್ಕಳನ್ನು ದಾಖಲಿಸಬೇಕು. ಮತ್ತು ಈ ವರ್ಷದ ಒಂದು ಘೋಷವಾಕ್ಯ
ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಅನುಭವ ಉಳ್ಳರ್ತಕ್ಕಂಥ ಶಿಕ್ಷಕರು ಇದ್ದಾರೆ, ಸ್ಮಾರ್ಟ್ ಕ್ಲಾಸ್ ಇದೆ, ಆ ಎಲ್ಲ ಕಂಪ್ಯೂಟರ್ ಇದೆ, ಆ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಉತ್ತಮ ಕಲಿಕೆಯನ್ನು ಕೊಡ್ತಾ ಇದ್ದೀವಿ. ಇದೆಲ್ಲರ ಸಹಾಯದಿಂದ ಮಕ್ಕಳ ಒಂದು ಭವಿಷ್ಯ ಉಜ್ವಲ ಆಗ್ತಾ ಇದೆ. ಹಾಗಾಗಿ ಈ ನಮ್ಮ ಎಲ್ಲ ಪೋಷಕರು ಸಹ ಈ ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲಿಸಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.